ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ಗ್ರೂಪ್ ಡಿ ಸಿಬ್ಬಂದಿಗಳ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಸರ್ಕಾರದ ಹಂತದಲ್ಲೇ ಬಗೆಹರಿಸುವಂತೆ ಆಗ್ರಹಿಸಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಅವರಿಗೆ ಮನವಿ ಮಾಡಲಾಯಿತು. ಗ್ರೇಡ್ 1 ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷೆ ಪದ್ಮಾ ಕೆವಿ ಸ್ವಾಮಿ ಅವರು ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕರ ವಸೂಲಿಗಾರರು, ಡಿಇಒಗಳು, ಜಲಗಾರರು, ಸ್ವಚ್ಛತಾಗಾರರು ಸೇರಿದಂತೆ ಹಲವರು ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬರ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಿಗೆ ಪರಿವರ್ತನೆ ಮಾಡಿರುವುದು ಅತ್ಯಂತ ಖಂಡನೀಯವಾದದ್ದು. ತಳಹಂತದಲ್ಲಿ ಕೆಲಸ ನಿರ್ವಹಿಸುವ ಇವರುಗಳು ಬಡವರಾಗಿರುತ್ತಾರೆ. ಸುಮಾರು 15,000 ರೂಪಾಯಿಗಳಷ್ಟು ಸಂಬಳ ಇರುತ್ತೆ. ಆ ವೇತನದಲ್ಲಿ ಕುಟುಂಬ ನಿರ್ವಹಣೆ ಹೆಚ್ಚು ಕಷ್ಟವಾಗಿರುತ್ತೆ. ಸರ್ಕಾರ ಕೂಡಲೇ ಬಿಪಿಎಲ್ ಕಾರ್ಡನ್ನು ಮತ್ತೊಮ್ಮೆ ಕೊಡಿಸಬೇಕು, ಎಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿದರು. ದೇವನಹಳ್ಳಿ ತಾಲೂಕಿನ ಎಲ್ಲ ಬಿಲ್ ಕಲೆಕ್ಟರು, ಡಿಇಒಗಳು, ವಾಟರ್ ಮ್ಯಾನ್ಗಳು ಹಾಗೂ ಸ್ವಚ್ಛತಾಗಾರರು, ಇನ್ನು ಉಳಿಕೆ ಅಟೆಂಡರ್ ಇರ್ಬೋದು, ಪ್ರತಿಯೊಬ್ಬರದ್ದು ಈಗಾಗಲೇ ಏನು BPL ಕಾರ್ಡಿಂದ APL ಕಾರ್ಡಿಗೆ ಮರ್ಜ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿರೋದ್ರಿಂದ ಪಾಪ ಅವರು ತುಂಬ ಬಡವರು. ಅವ್ರಿಗೆ ಕೊಡೋದು 14,000 18,000 ಸಂಬಳ ಆಗಿರುತ್ತೆ. ಆ ವೇತನದಿಂದ ಅವ್ರ ಜೀವನ ಮಾಡೋದೇ ತುಂಬಾ ಕಷ್ಟ ಆಗಿರುತ್ತೆ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಅವ್ರ BPL ಕಾರ್ಡ್ನ ದಯವಿಟ್ಟು ರದ್ದು ಮಾಡದೆ ಅವರಿಗೆ ಮತ್ತೊಮ್ಮೆ BPL ಕಾರ್ಡ್ನ ಪರಾಮರ್ಶಿಸಿ ಅವರ ವೇತನಕ್ಕೆ ತಕ್ಕಂಗೆ BPL ಕಾರ್ಡ್ ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮನವಿಯನ್ನು ಸ್ವೀಕರಿಸಿದ ದೇವನಹಳ್ಳಿ ತಾಲೂಕು ಇಒ ಮುನಿರಾಜು ಮಾತನಾಡಿ, ಈ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು. ಈಗಾಗಲೇ ಸರ್ಕಾರದ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಚಿವರು ತಿಳಿಸಿದ್ದಾರೆ. ಸರ್ಕಾರದ ಹಂತದಲ್ಲಿ ಇವರ ಬೇಡಿಕೆಗಳು ಈಡೇರಿಸುತ್ತೇವೆ ಅಂತ ಭರವಸೆ ನೀಡಿದರು. ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಲಗಾರರು, ಸ್ವಚ್ಛತಾಗಾರರು, ಎಲೆಕ್ಟ್ರಿಷಿಯನ್ಸು, ನಮ್ಮ ಕರವಸೂಲಿಗಾರರು, ನಮ್ಮ DEಒಗಳು, ಗ್ರಂಥಪಾಲಕರು ಎಲ್ಲರೂ ಕೂಡ ಇವತ್ತು ಬಂದು ಏನು ನಮಗೆ ಕೊಟ್ಟಿರ್ತಕ್ಕಂಥ BPL ಕಾರ್ಡ್ ರದ್ದಾಗಿದೆ, ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಈ ಒಂದು ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ. ಈಗ ಆಲ್ರೆಡಿ ಈ ಬಗ್ಗೆ ಏನು BPLನ ಒಂದು ಮಿತಿಯನ್ನು ಹೆಚ್ಚಳ ಮಾಡ್ತಕ್ಕಂಥ ಒಂದು ಕೆಲಸ ಸರ್ಕಾರದ ಹಂತದಲ್ಲಿ ಆಗಬೇಕಾಗಿದೆ. ಇದೀಗ ಆಲ್ರೆಡಿ ಸರ್ಕಾರದ ಹಂತದಲ್ಲಿ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಅದರಂತೆ ಇವರ ಮನವಿಯನ್ನು ನಾನು ಮತ್ತೆ ಮಾನ್ಯ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇವರ ಒಂದು ಬೇಡಿಕೆ ಏನಿದೆ ಅದನ್ನು ಸರ್ಕಾರ 100% ಈಡೇರಿಸುತ್ತದೆ ಅಂತಕ್ಕಂಥ ಭರವಸೆ ನಾನು ಕೊಡ್ತೀನಿ. ಈ ವೇಳೆ ದೇವನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಬಿಲ್ ಕಲೆಕ್ಟರ್ಗಳು, ಸ್ವಚ್ಛತಾ ಸಿಬ್ಬಂದಿ, ಜಲಗಾರರು, DEಒಗಳು, ಕಂಪ್ಯೂಟರ್ ಆಪರೇಟರ್ಗಳು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.